ರನ್ನಿಂಗ್ ಇದ್ದಂತಹ ಜೀವಂತ ಇರೋಂಥ ಭಾಷೆಗಳಿಗೆ ಯಾಕೆ ನೀವು ಸಹಾಯ ಮಾಡ್ತಾ ಇಲ್ಲ ಅನ್ನೋದು ಅವ್ರ ಪ್ರಶ್ನೆ. ಅವರು ಭಾಷಾ ತಜ್ಞರು, ಸಾಕಷ್ಟು ಅಭ್ಯಾಸ ಮಾಡಿದವರು. ಇದೇನಪ್ಪ ಅಂತಂದ್ರೆ ತಪ್ಪಿದು ಅಂತೇಳಿ. ಮತ್ತು ಹಿಂದಿ ಭಾಷೆನ ಮೇಲೆ ಹೇಳಲಿಕ್ಕೆ ಪ್ರಯತ್ನ ಮಾಡ್ತಾಯಿದ್ರಿ ಉತ್ತರದವರು. ತಪ್ಪಿದು. ನಮ್ಮ ಕನ್ನಡ ಉಳಿಬೇಕು, ತೆಲುಗು ಉಳಿಬೇಕು, ಮಲಯಾಳಂ ಉಳಿಬೇಕು, ನಮ್ಮ ರಾಷ್ಟ್ರದ ಎಲ್ಲ ಭಾಷೆಗಳು ಉಳ್ಕೋಬೇಕು ಅನ್ನೋದು ಸ್ಪಷ್ಟ ಅಭಿಪ್ರಾಯ. ಅದ್ರ ಜೊತೆ ಅವರು ಹೇಳ್ತಾರೆ ಹಿಂದಿ ನಮ್ಮ ವೈರಿ ಅಲ್ರಿ, ಆದರೆ ನಮ್ಮ ಶತ್ರು ಅಲ್ಲ, ಜೊತೆ ಸಂಸ್ಕೃತ ಅಲ್ಲ. ಇವೆರಡೂ ಪ್ರಾಕೃತಜನ್ಯ ಭಾಷೆಗಳು ಒಂದು ಮಾತು ಹೇಳ್ತಾರೆ ಇವರು. ಹಂಪ ನಾಗರಾಜ ಮಾತನ್ನು ಅಷ್ಟು ಸುಲಭವಾಗಿ ಅಲ್ಲಗಳಿಗೆ ಆಗೋದಿಲ್ಲ. ದ್ರವಿಡ ಭಾಷೆ ಮೇಲೆ, ಪ್ರಾಕೃತ ಭಾಷೆ ಮೇಲೆ, ಸಂಸ್ಕೃತ ಭಾಷೆ ಮೇಲೆ ಎಲ್ಲ ಸ್ಟಡೀಡ್. ಅವ್ರಿಗೆ ಸ್ಪಷ್ಟ ಹೇಳ್ತಾರೆ ಇವೆಲ್ಲ ಸಂಸ್ಕೃತ ಪ್ರಾಕೃತಜನ್ಯ ಅನ್ನುವಂಥ ಮಾತನ್ನು. ಈ ಎಲ್ಲ ಭಾಷೆಗಳು ಕಲಿಬೇಕು, ನಾವು ಓದಬೇಕು ಅನ್ನುವಂಥ ಮಾತನ್ನು ಹೇಳ್ತಾ ಇದ್ದಾರೆ. ಇನ್ನು ಇದೇ ಕಾಲಕ್ಕೆ ಈ ನಮ್ಮ ಸಮಾಜಮುಖಿ ಅನ್ನೋ ಶಬ್ದಕ್ಕೆ ಸಹಿತ ಇವತ್ತು ಏನು ಬಂದದಪ್ಪ ಅಂದ್ರೆ ಹಿಂದೂ ಸಮಾಜಮುಖಿ, ಜಾತಿ ಸಮಾಜಮುಖಿ, ಒಬ್ಬೊಬ್ಬರ ಬಂದೇ ಅಲ್ಲ ಅನ್ನುವಂಥದ್ದು ಬಂದರೆ ಇದಲ್ಲ. ಸಮಾಜಮುಖಿ ಅಂದರೆ ವೈವಿಧ್ಯತೆಯನ್ನು ಕಾಯ್ಕೊಂಡು ಹೋಗೋದು ಅಂತೇಳಿ ನಮ್ಮ ಬರಗು ರಾಮಚಂದ್ರಪ್ಪ ಅವರು ಹೇಳ್ತಾ ಇದ್ದಾರೆ. ಸಮಾಜಮುಖಿ ಸಾಹಿತ್ಯವನ್ನು ಇವತ್ತು ಅಲುಗಳ್ತಾ ಇದ್ದಾರೆ. ಅದರಲ್ಲೂ ಇವತ್ತು ಕಾರ್ಪೊರೇಟ್ ಬಂಡವಾಳಶಾಹಿಗಳ ಪರ ಇದ್ದಂಥದ್ದು ಶ್ರೇಷ್ಠ ಸಾಹಿತ್ಯ ಅಂತ ಬಿಂಬಿಸ್ತಾ ಇದ್ದಾರೆ. ಅದಕ್ಕಾಗಿ ಸಮಾಜಮುಖಿ ಅನ್ನುವಂಥದ್ದು ಧರ್ಮಮುಖಿ ಆಗಿಬಿಟ್ಟೈತಿ ಇವತ್ತು, ಸಮಾಜಮುಖಿ ಮತ್ತು ಅದೇ ಕಾಲ ಜಾತಿ ಮುಖಿ ಆಗ್ಯದಪ್ಪ, ಇದು ತಪ್ಪು ಅನ್ನೋಂಥ ಮಾತನ್ನು ಮಾತಾಡ್ತಾ ಇದ್ದಾರೆ. ಅದೇ ಕಾಲಕ್ಕೆ ಇಲ್ಲೇ ನಮ್ಮ ಎಚ್.ಎಸ್. ಶಿವಪ್ರಕಾಶ್ ಅವರು ಕವಿ ಮತ್ತು ನಾಟಕಕಾರರು, ಇವರ ಸ್ಪಷ್ಟ ಹೇಳ್ತಾರೆ ಅನೇಕತೆ ಕತ್ತು ಹಿಸುಗುತ್ತಿರುವ ಏಕತೆ, ಅನೇಕತೆ ವೈವಿಧ್ಯಮಯ ಇಲ್ಲದ ಇದೆಲ್ಲ ಕತ್ತು ಹಿಸುಕ್ತಾ ಇದ್ದಾರೆ, ಕೊಲ್ತಾ ಇದ್ದಾರಪ್ಪ ಇದೆಲ್ಲ ಕೂಡ ಅಂತೇಳಿ ಇವರು ವ್ಯಕ್ತಪಡಿಸುತ್ತಿರುವಂಥ ಅಭಿಪ್ರಾಯ ನಿಜವಾಗಿಯೂ ಕಳೆದ 12 ವರ್ಷಗಳು ನಡೀತಾ ಇದೆ ಅನ್ನೋದ್ರಲ್ಲಿ ಎರಡು